ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ವಕಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಏನು ವಿಜಯಪುರ ಜಿಲ್ಲೆಗೆ ಕಾಲಿಟ್ಟರು, ಅವತ್ತಿನಿಂದ ನಮ್ಮ ರೈತರ ಮೇಲೆ ದೃಷ್ಟಿ ಬೀರಿ ರೈತರ ಜಮೀನುಗಳೆಲ್ಲ ವಕಫ್ಗೆ ಸಂಬಂಧಪಟ್ಟಂತೆ ತಿಳ್ಕೊಂಡೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಮೌಖಿಕ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ರೈತರ ಒಂದು ಪಹಣಿ ಪತ್ರಿಕೆಯಲ್ಲಿ ಇದು ರೈತರ ಜಮೀನಲ್ಲ, ಇವು ಕರ್ನಾಟಕ ವಕಫ್ ಬೋರ್ಡ್ ಮಸೀದ್ ಸುನ್ನಿ ತಿಳ್ಕೊಂಡು ಹೇಳಿ ಏನಾದರೂ ರೈತರ ಒಂದು ಉತ್ತಾರೆಯಲ್ಲಿ ಕಾಲಂ ನಂಬರ್ 11ರಲ್ಲಿ ಏನು ಕುಡಿಸಿದ್ರು. ಇದರಿಂದ ರೈತರು ಬೀದಿ ಪಾಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದನ್ನು ಮನಗಂಡು ಅಖಂಡ ಕರ್ನಾಟಕ ರೈತ ಸಂಘ ಇಡೀ ಕರ್ನಾಟಕ ಅಷ್ಟೇ ಇಡೀ ದೇಶಾದ್ಯಂತ ಪ್ರಥಮ ಬಾರಿಗೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದೀಪಾವಳಿ ದಿನದಂದು ಕರಾಳ ದೀಪಾವಳಿ ಆಚರಣೆ ಮಾಡಿ ದೀಪ ಬೆಳಗಿಸುವ ಮೂಲಕ 12 ಗಂಟೆಗಳವರೆಗೆ ಜಿಲ್ಲಾಧಿಕಾರಿ ಕಚೇರಿಯನ್ನು ದಿಗ್ಬಂಧನ ಹಾಕಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ಸೆಳೆಯಲಾಗಿತ್ತು. ನಮ್ಮ ಹೋರಾಟವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಮೋದಿ ಸರ್ಕಾರ, ವಿಶೇಷವಾಗಿ ಅಮಿತ್ ಶಾ ಅವರು ಇವತ್ತಿನ ದಿವಸ ಪಾರ್ಲಿಮೆಂಟ್ನಲ್ಲಿ ಈ ಕಾಯ್ದೆಯನ್ನು ಮಂಡಿಸುವ ಮೂಲಕ ಕಾನೂನು ತಿದ್ದುಪಡಿ ಮಾಡಿ ಇನ್ಯಾವುದೇ ಕಾಲಕ್ಕೂ ಮುಂದೆ ದೇಶದ ರೈತರ ಜಮೀನುಗಳನ್ನು ವಕಫ್ನವರು ಕಬಳಿಸೋಂಗಿಲ್ಲ. ಈಗಾಗಲೇ ಕಬಳಿಸಿರ್ತಕ್ಕ ಆಸ್ತಿಯನ್ನು ಪುನಃ ರೈತರಿಗೆ ನಾವು ಅದನ್ನು ಬಿಟ್ಟುಕೊಳ್ಳಿಕ್ಕೆ ನಾವು ಸದ್ಯ ಅದನ್ನು ಕಾನೂನು ಜಾರಿಗೆ ತಂದೆ ತಿಳ್ಕೊಂಡು ಇವತ್ತು ಸಾಯಂಕಾಲ ಕಾನೂನು ತಿದ್ದುಪಡಿ ಮಾಡಿ ಇಡೀ ದೇಶದ ರೈತರ ಒಂದು ಭೂಮಿಯನ್ನು ರೈತರಿಗೆ ಉಳಿಸುವಂಥ ಕಾನೂನನ್ನು ಜಾರಿಗೆ ತಂದು ಏನು ವಿಷಕಾರಿಯಾಗಿರ್ತಕ್ಕಂಥ ಹೇಗೆ ವಿಷದ ಹಾವಿನ ಹಲ್ಲನ್ನು ಕೀಳಿದ ಹಾಗೆ ಇಡೀ ದೇಶದಲ್ಲಿ ರೈತರಿಗೆ ಕಾಡ್ತಕ್ಕಂಥ ವಕಫ್ ಬೋರ್ಡ್ನ ಒಂದು ಏನು ಕಿತಾಪತಿ ಇತ್ತು ಅದಕ್ಕೆ ಕಡಿವಾಣ ಹಾಕಿ ಮೂಲ ಬೇರು ಸಮೇತ ಅದನ್ನು ಕಿತ್ತಿ ತಕ್ಕ ಪಾಠವನ್ನು ಕೇಂದ್ರ ಸರ್ಕಾರ ಕಲಿಸಿದೆ. ಇದು ಪ್ರಥಮ ಬಾರಿಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಇಡೀ ದೇಶದಲ್ಲಿ ಒಂದು ಹೆಸರು ಮಾಡಿದೆ ಹೋರಾಟದ ಮೂಲಕ. ಮತ್ತು ಈ ನಮ್ಮ ಹೋರಾಟವನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೊಂಡೊಯ್ದಿರ್ತಕ್ಕಂಥ ರಿಪಬ್ಲಿಕ್ ಟಿವಿಯವರು ಕೂಡ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಕೋಟಿ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಕೂಡ ನಾಳಿನ ದಿವಸ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಿಹಿ ಹಂಚುವ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧರಿಸಿಕೊಂಡ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅರಿವು ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜಯವಾಗಲಿ.